ನಮಸ್ತೆ ವೀಕ್ಷಕರೇ, ಗ್ಯಾರಂಟಿ ವಿಶೇಷಕ್ಕೆ ಸ್ವಾಗತ. ನಾನು ಅಖಿಲೇಶ್ ದಬ್ಬೆಕಟ್ಟೆ. ನಾಯಕರಾದವರು ಹೇಳಿಕೆ ಕೊಡುವಾಗ ಹುಷಾರಾಗಿರಬೇಕು, ಮಾತು ಹತೋಟಿಯನ್ನ ತಪ್ಪಬಾರದು. ಆದರೆ ಕೆಲವು ನಾಯಕರು ಹೇಳಿಕೆಗಳ ಮೂಲಕವೇ ಸುದ್ದಿಯಲ್ಲಿರ್ತಾರೆ, ಸದ್ದು ಮಾಡ್ತಾರೆ. ಆ ಕೆಟಗರಿಗೆ ಸೇರೋರು ಯತ್ನಾಳ್ ಅವರು. ಮತ್ತೊಮ್ಮೆ ವಿವಾದಾತ್ಮಕ ಹೇಳಿಕೆ ಕೊಟ್ಟು ಜೀವ ಬೆದರಿಕೆಯನ್ನ ಎದುರಿಸುತ್ತಿದ್ದಾರೆ. ಅದೇ ಹೊತ್ತಿನ ವಿಶೇಷ, ಯತ್ನಾಳ್ಗೆ ಸ್ಕೆಚ್. ಯತ್ನಾಳ್ ಅವರಿಗೆ ಜೀವ ಬೆದರಿಕೆ ಹಾಕಿರೋ ಆ ವ್ಯಕ್ತಿ ಯಾರು? ಡೆಡ್ಲೈನ್ ಕೂಡ ಫಿಕ್ಸ್ ಮಾಡಿಬಿಟ್ಟಿದ್ದಾನೆ. ಏಪ್ರಿಲ್ 15ಕ್ಕೆ ಯತ್ನಾಳ್ಗೆ ದಿ ಎಂಡ್ ಡೆಡ್ಲೈನ್. ಅವತ್ತು ಯತ್ನಾಳ್ ಅವರನ್ನ ಲಕ್ಷಾಂತರ ಜನರ ಮೂಲಕವಾಗಿ ಅವರ ಮನೆಗೆ ನುಗ್ಗಿ ಹೊಡಿತಾರಂತೆ. ಆ ಹೇಳಿಕೆ ಈಗ ವೈರಲ್ ಆಗಿದೆ. ಪೊಲೀಸರು ಅಲರ್ಟ್ ಆಗಿದ್ದಾರೆ. ಇಷ್ಟಕ್ಕೂ ಯತ್ನಾಳ್ ನೀಡಿದ ಆ ವಿವಾದಾತ್ಮಕ ಹೇಳಿಕೆಯಾದ್ರೂ ಏನು? I am mad Hindu. बीजापुर के सब दिग्गज बीजापुर बंद। और रही बात यत्नाल का फाइनल डे, ಬಸನಗೌಡ ಪಾಟೀಲ್ ಯತ್ನಾಳ್ ಬಿಜೆಪಿಯಿಂದ ಉಚ್ಚಾಟನೆಯಾಗಿರೋ ಈ ನಾಯಕ ಬಾಯಿ ಬಿಟ್ರೆ ಡೇಂಜರ್. ಯತ್ನಾಳ್ ಮಾತನಾಡೋಕೆ ನಿಂತ್ರೆ ಯಾರನ್ನೂ ನೋಡಲ್ಲ, ಯಾವ ವಿಷಯ ಅಂತಾನೂ ನೋಡಲ್ಲ. ಯಾಕಂದ್ರೆ ಯತ್ನಾಳ್ ಪಾಲಿಗೆ ಮಾತು ಮುತ್ತಲ್ಲ. ಆ ಮಾತಿನ ಕಾರಣಕ್ಕಾಗಿಯೇ ಯತ್ನಾಳ್ ಸುದ್ದಿಯಲ್ಲಿರ್ತಾರೆ. ಒಬ್ಬೊಬ್ಬರಿಗೆ ಒಂದೊಂದು ಶಕ್ತಿ ಇರುತ್ತಂತೆ, ಪ್ರಾಣ ಇರುತ್ತಂತೆ. ಭೀಮನಿಗೆ ಭುಜದಲ್ಲಿ, ಅರ್ಜುನನಿಗೆ ಬಾಣದಲ್ಲಿ, ಈಶ್ವರನಿಗೆ ಮೂರನೇ ಕಣ್ಣಿನಲ್ಲಿ, ವಿಷ್ಣುವಿಗೆ ಕಿರುಬೆರಳಿನಲ್ಲಿ, ದುರ್ಯೋಧನನಿಗೆ ತೊಡೆಯಲ್ಲಿ ಶಕ್ತಿ ಇತ್ತು ಅನ್ನುತ್ತೆ ಪುರಾಣ. ಆದ್ರೆ ಯತ್ನಾಳ್ ಸಾಹೇಬ್ರಿಗೆ ಮಾತ್ರ ಪವರ್ ಇರೋದು ನಾಲಿಗೆಯಲ್ಲಿ. ಆ ನಾಲಿಗೆಯೇ ಅವರ ಪಾಲಿನ ಶತ್ರು ಅನ್ನೋದನ್ನ ಹಲವರು ಹೇಳಿದ್ದಾರೆ. ಅದು ಈಗ ಮತ್ತೊಂದ್ಸಲ ಪ್ರೂವ್ ಆಗಿದೆ. I am mad Hindu. ಆ ಒಂದು ಹೇಳಿಕೆ ಯತ್ನಾಳ್ ಜೀವಕ್ಕೆ ಆಪತ್ತು ತಂತ. ವಿಜಯಪುರ ಬಂದ್ ವೇಳೆ ಯತ್ನಾಳ್ ಕೊಲೆಯ ಸಂಚು. ಹಂತಕನ ಸಂಚು ಬಿಚ್ಚಿಟ್ಟ ಸ್ಫೋಟಕ ಆಡಿಯೋ. बीजापुर के सब दिग्गज बीजापुर बंद। और रही बात यत्नाल का फाइनल डे, ಸ್ಫೋಟಕ ಆಡಿಯೋ ಕತೆ ಹೇಳೋಕ್ಕೂ ಮೊದಲು ಯತ್ನಾಳ್ ಅವರು ಹೇಳಿದ್ದ ಆ ಹೇಳಿಕೆ ಯಾವುದು ಅನ್ನೋದನ್ನ ನೋಡೋಣ. ಅದು ಆಗಿದ್ದು ಹುಬ್ಬಳ್ಳಿಯಲ್ಲಿ ಇತ್ತೀಚೆಗೆ ಅಂದ್ರೆ ಏಪ್ರಿಲ್ 7ನೇ ತಾರೀಕು ಬಾಣಿಯೋಣಿಯಲ್ಲಿ ರಾಮನವಮಿ ಕಾರ್ಯಕ್ರಮ ಇತ್ತು. ಆ ಕಾರ್ಯಕ್ರಮದಲ್ಲಿ ಮಾತನಾಡ್ತಾ ಇದ್ದ ಯತ್ನಾಳ್ ಸಾಹೇಬ್ರು ಬಾಳಾ ಠಾಕ್ರೆ ಬಗ್ಗೆ ಮಾತನಾಡ್ತಾ ಇದ್ರು. ಆಗ ಒಂದು ಹೇಳಿಕೆ ಕೊಟ್ರು. ಅದೇ ಇವತ್ತಿನ ಈ ಎಲ್ಲ ಗಲಾಟೆಯ ಮೂಲ. ಎಂತ ಬಾಳಾ ಸಾಹೇಬ್ ಠಾಕ್ರೆ ರೀ, ಅವ್ರಿಗೆ ಕೇಳಿದ್ರು ಪತ್ರಕರ್ತರು, ನೀವು ಹಿಂದೂ ಹುಚ್ಚಿದ್ದೀರಿ ಅಂತೇಳಿ. ಐ ಆಮ್ ಮ್ಯಾಡ್ ಹಿಂದೂ. ನಾನು ಹಿಂದುತ್ವಕ್ಕಾಗಿ ಹಿಂದೂಗಾಗಿ ಹುಚ್ಚಿದ್ದೀನಿ ಅಂತ ಹೇಳಿದ್ರೆ ಅವ್ರು ಬಾಳಾ ಸಾಹೇಬ್ ಠಾಕ್ರೆ ಅವರು. ಆದ್ರೆ ಅವ್ರ ಮನ್ಯಾಗ ಬಂದು ಮೊಹಮ್ಮದ್ ಪೈಗಂಬರ್ ಹೋಗ್ತೀವಿ ಹಿಂಗ ಹಾಕ್ಬೇಕು ಹಾಸ್ಪಿಟಲ್ ಎಲ್ಲೆಲ್ಲ. ಅದಕ್ಕೆ ರಿಯಾಕ್ಷನ್ ಆಗಿ ನೂರಾರು ಹೇಳಿಕೆಗಳು ಬಂದವು. ನಿಮಗೆಲ್ಲ ಗೊತ್ತಿರೋ ಹಾಗೆ ಬಾಳಾ ಠಾಕ್ರೆ ಮಹಾರಾಷ್ಟ್ರದಲ್ಲಿ ಹಿಂದೂ ಹುಲಿ ಅಂತಾನೆ ಫೇಮಸ್ ಆಗಿದ್ದವರು. ಠಾಕ್ರೆ ಕಟ್ಟಿದ ಶಿವಸೇನೆ ಎಷ್ಟು ಪವರ್ಫುಲ್ ಅನ್ನೋದು ಗೊತ್ತಿರೋ ವಿಚಾರ. ಮಹಾರಾಷ್ಟ್ರದಲ್ಲಿ ಬಿಜೆಪಿಗೆ ನೆಲೆಯೂರೋದಕ್ಕೆ ಕಾರಣವೇ ಬಾಳ್ ಠಾಕ್ರೆ. ಹಿಂದುತ್ವದ ವಿಚಾರದಲ್ಲಿ ಬಾಳ್ ಠಾಕ್ರೆ ಯಾವತ್ತೂ ಕೂಡ ಕಾಂಪ್ರಮೈಸ್ ಆದವರಲ್ಲ. ಆದ್ರೆ ಈಗ ಠಾಕ್ರೆ ಅವರ ಶಿವಸೇನೆ ಕಾಂಗ್ರೆಸ್ ಜೊತೆಗೆ ನ್ಯಾಷನಲ್ ಕಾನ್ಫರೆನ್ಸ್ ಜೊತೆಗೆ ಕೈ ಜೋಡಿಸಿದೆ. ಜಾತ್ಯತೀತತೆಯನ್ನ ಅಪ್ಪಿಕೊಂಡಿರುವ ಬಾಳಾ ಠಾಕ್ರೆ ಅವರ ಮಗ ಉದ್ಧವ್ ಠಾಕ್ರೆ ಬಿಜೆಪಿ ಜೊತೆ ಮೈತ್ರಿಯನ್ನು ಮುರಿದುಕೊಂಡು ಹೋಗಿ ಕಾಂಗ್ರೆಸ್ ಸೇರಿ ಸಿಎಂ ಆಗಿದ್ದು ಇತಿಹಾಸ. ಈಗಲೂ ಕೂಡ ಉದ್ಧವ್ ಠಾಕ್ರೆ ಅವರ ಶಿವಸೇನೆ ಕಾಂಗ್ರೆಸ್ ಜೊತೆಯಲ್ಲೇ ಇದೆ. ಯತ್ನಾಳ್ ಮಾತನಾಡಿದ್ದು ಈ ಉದ್ಧವ್ ಠಾಕ್ರೆ ಅವರ ಬಗ್ಗೆ. ಎಂತ ಬಾಳಾ ಸಾಹೇಬ್ ಠಾಕ್ರೆ ರೀ, ಅವ್ರಿಗೆ ಕೇಳಿದ್ರು ಪತ್ರಕರ್ತರು, ನೀವು ಹಿಂದೂ ಹುಚ್ಚಿದ್ದೀರಿ ಅಂತೇಳಿ. ಐ ಆಮ್ ಮ್ಯಾಡ್ ಹಿಂದೂ. ನಾನು ಹಿಂದುತ್ವಕ್ಕಾಗಿ ಹಿಂದೂಗಾಗಿ ಹುಚ್ಚಿದ್ದೀನಿ ಅಂತ ಹೇಳಿದ್ರೆ ಅವ್ರು ಬಾಳಾ ಸಾಹೇಬ್ ಠಾಕ್ರೆ ಅವರು.
ಆದ್ರೆ ಅವ್ರ ಮನ್ಯಾಗ ಬಂದು ಮೊಹಮ್ಮದ್ ಪೈಗಂಬರ್ ಹಿಂಗಾಗ್ತಾವ ಕ್ರಾಸ್ ಬೀಡ್ ಎಲ್ಲೆಲ್ಲ ಈಗ ಅದೇ ಯತ್ನಾಳ್ ಜೀವಕ್ಕೆ ಕುತ್ತು ತರುವ ಆತಂಕ ಮೂಡಿಸಿದೆ. ಇಷ್ಟಕ್ಕೂ ಆ ಆಡಿಯೋ ಮಾಡಿದ್ದು ಯಾರು, ಯಾರಿಗೆ ಕಳಿಸಿದ್ರು, ಆ ಆಡಿಯೋ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗಿದ್ದು ಯಾಕೆ? ಇಂತಹ 10 ಪ್ರಶ್ನೆಗಳು ಮೂಡೋದೇನೋ ನಿಜ. ಅದಕ್ಕೆ ಮುಂಚೆ ಒಂದ್ಸಲ ಈ ಆಡಿಯೋ ಕೇಳಿಬಿಡಿ. अस्सलाम वालेकुम सब भाइयों और दोस्तों को, आज मुझे एक सबसे बड़ी मीटिंग में बुलाया गया था। एमएमसी की मीटिंग में आलमगीर हॉल में रखे थे। बीजापुर के सब दिग्गज मेंबर वहाँ पे शामिल थे, वहाँ पे उलमा इकराम भी शामिल थे। तो वहाँ पे फैसला हुआ 15 तारीख को बीजापुर बंद। और रही बात यतनाल का फाइनल डे, उन्हें आप सल्लल्लाहु के बारे में अनब शनब ऐसे बात करा, उन्हें उसके खिलाफ में 1 लाख लोग जमा हो रहे हैं 15 तारीख को। और सब जना फैसला करें इस बार उसका डी एंड, या उन्हें अरेस्ट होना या सब के सब उसके घर को निकलना। रैली वहाँ सीधा उसके घर को निकल रही है। मेहरबानी कर को 15 तारीख को सब के सब तुम्हारी जो भी दोस्त अतराफ, तुम्हारे भाई बहन, जो भी तुम्हारे रिश्तेदार हैं, सबको इतला करो 15 तारीख को अंबेडकर सर्कल में जमा होना। ಗೆಳೆಯರೇ ನಮಸ್ಕಾರ, ಎಲ್ಲ ಸಹೋದರ ಸಹೋದರಿಯರಿಗೆ ನಮಸ್ಕಾರ. ವಿಜಯಪುರದಲ್ಲಿ ದೊಡ್ಡ ಮೀಟಿಂಗ್ ಕರೆಯಲಾಗಿತ್ತು. ವಿಜಯಪುರದ ಆಲಂಗೀರ್ ಹಾಲ್ನಲ್ಲಿ ಎಂಎಂಸಿ ಮೀಟಿಂಗ್ನಲ್ಲಿ ವಿಜಯಪುರದ ಎಲ್ಲ ದಿಗ್ಗಜ ಸದಸ್ಯರು, ಉಲ್ಮಾಗಳು ಎಲ್ಲ ಅಲ್ಲಿ ಇದ್ರು. ಅಲ್ಲಿ ಇದೇ ತಿಂಗಳ ಏಪ್ರಿಲ್ 15ರಂದು ವಿಜಯಪುರ ಬಂದ್ ಮಾಡಲು ನಿರ್ಧಾರ ಆಗಿದೆ. ಇನ್ನು ಯತ್ನಾಳ್ಗೆ ಅದು ಫೈನಲ್ ದಿನ. ಮೊಹಮ್ಮದ್ ಪೈಗಂಬರ್ ಕುರಿತು ಅವಹೇಳನಕಾರಿಯಾಗಿ ಮಾತನಾಡಿದ್ದಾನೆ ಯತ್ನಾಳ್. ಇದನ್ನ ವಿರೋಧಿಸಿ 1 ಲಕ್ಷ ಜನ ಸೇರುತ್ತಿದ್ದಾರೆ. ಈ ಬಾರಿ ಎಲ್ಲರೂ ನಿರ್ಧರಿಸಿದ್ದಾರೆ ಅವನದ್ದು ಕೊನೆಯ ದಿನ ಅಂತ. ಅವನು ಅರೆಸ್ಟ್ ಆಗಬೇಕು, ಎಲ್ಲರೂ ಅವನ ಮನೆಗೆ ತೆರಳಬೇಕು. ಆದ್ದರಿಂದ ಎಲ್ಲ ಸಹೋದರ ಸಹೋದರಿಯರು ಹೆಚ್ಚಿನ ಸಂಖ್ಯೆಯಲ್ಲಿ ರ್ಯಾಲಿಯಲ್ಲಿ ಪಾಲ್ಗೊಳ್ಳಬೇಕು. ಏಪ್ರಿಲ್ 15ರಂದು ಬೆಳಗ್ಗೆ 10 ಗಂಟೆಗೆ ಅಂಬೇಡ್ಕರ್ ವೃತ್ತದಲ್ಲಿ ಸೇರಬೇಕು. ನಿಮ್ಮ ಅಕ್ಕಪಕ್ಕದ ಊರುಗಳಲ್ಲಿರುವ ಎಲ್ಲ ಸ್ನೇಹಿತರು, ಅಣ್ಣ ತಮ್ಮಂದಿರಿಗೆ ವಿಷಯ ಹೇಳಿ. और सब भाइयों को गुजारिश क्या है कि अपने जो भी करीबी दोस्त हैं, जो भी आसपास गाँव के दोस्त हैं, जो बीजापुर ज़िले में शामिल होता है, सबको गुजारिश है अपने अपने दोस्तों भाई जो भी हैं सबको इतला करो 15 तारीख को अंबेडकर सर्कल में सुबह 10 बजे जमा होना। तो इस बार उसका फाइनल डे है। अब तक उसे हर बार मेमोरेंडम दे रहे थे, तो क्या हुआ तो उन्हें बेल पर छोड़ रहा था, मगर इस बार ऐसा नहीं है। इस बार उसका फाइनल डे है, उन्हें अरेस्ट होना या उसका सर तन से जुदा होना। पूरे मुसलमान मेम्बरा पूरे तय को बैठे। अब सबसे गुजारिश है सब भाइयों को संभालो और सब भाइयों को बोलो, जो जो तुम्हारे अतराफ में भाई दोस्त बहन भाई, सॉरी माफ चाहता हूँ, जो भी तुम्हारे अतराफ के दोस्ता वगैरह हैं सबको बोलो 15 तारीख को बंद। 15 तारीख जो भी काम वगैरह सब छुट्टी करना, अंबेडकर सर्कल को जमा होना। यतनाल का फाइनल डे, यतनाल सीधा जहन्नुम में जाना, इस तरह बात हुई है एमएमसी में। हमारे पूरे मेम्बरों के बीच में या बीजापुर के दिग्गज सब के सब उलमा इकराम भी थे, पूरे मेंबर भी थे। मेहरबानी करके सबको बोलना 15 तारीख पूरा बंद और अंबेडकर सर्कल जमा होना, इंशाल्लाह वहीं पे मिलेंगे। ಯತ್ನಾಳ್ ಆ ಹೇಳಿಕೆ ವಿರುದ್ಧ ಕೇಸ್ ದಾಖಲು. ವಿಜಯಪುರದಲ್ಲಿಯೇ ಮೊಹಮ್ಮದ್ ಹನ್ನಾನ್ ಶೇಖ್ ಅನ್ನೋರು ಕಂಪ್ಲೇಂಟ್ ಕೊಟ್ಟಿದ್ದಾರೆ. ವಿಜಯಪುರ ನಗರದ ಗೋಳಗುಮ್ಮಟ ಠಾಣೆಯಲ್ಲಿ ಎಫ್ಐಆರ್ ಆಗಿದೆ. ಬಾಳಾಸಾಹೇಬ್ ಮನೆಯಲ್ಲಿ ಮೊಹಮ್ಮದ್ ಪೈಗಂಬರ್ ಹುಟ್ಟಿದ್ದಾರೆ ಎಂಬ ಯತ್ನಾಳ್ ಹೇಳಿಕೆ ಮುಸ್ಲಿಮರ ಧಾರ್ಮಿಕ ಭಾವನೆಗೆ ಧಕ್ಕೆ ತಂದಿದೆ. ಯತ್ನಾಳ್ ಹೇಳಿಕೆಯಿಂದ ಶಾಂತಿ ಸೌಹಾರ್ದತೆಗೆ ಘಾಸಿಯಾಗುತ್ತಿದೆ ಅನ್ನೋದು ಮೊಹಮ್ಮದ್ ಹಸನ್ ಶೇಖ್ ದೂರಿನ ಸಾರಾಂಶ. ವಿಷಯ ಇಷ್ಟಕ್ಕೆ ಮುಗಿದಿಲ್ಲ. I am mad Hindu. बीजापुर के सब दिग्गज बीजापुर बंद। और रही बात यतनाल का फाइनल डे, ಬಸನಗೌಡ ಪಾಟೀಲ್ ಯತ್ನಾಳ್ ಅವರಿಗೆ ಕಾಂಟ್ರವರ್ಸಿ ಏನೋ ಹೊಸದೇನಲ್ಲ. ತಿರುಗಿಸಿ ಬಯೋದು ಕೂಡ ಹೊಸದಲ್ಲ. ಕೌಂಟರ್ ಅಟ್ಯಾಕು ಕೂಡ ಹೊಸದೇನಲ್ಲ. ಉಚ್ಚಾಟನೆ, ಪಕ್ಷಾಂತರ, ಪುನರ್ ಆಗಮನ ಇವೆಲ್ಲದರ ಜೊತೆ ಜೀವ ಬೆದರಿಕೆಗಳು ಕೂಡ ಹೊಸದೇನಲ್ಲ. ಯತ್ನಾಳ್ ಅವರ ಹಿಜಾಬ್ ಗಲಾಟೆ ದೊಡ್ಡ ಸಂಚಲನವನ್ನ ಸೃಷ್ಟಿಸಿದ್ದಂತ ಸಮಯದಲ್ಲಿ ಒಂದು ಸಲ ಜೀವ ಬೆದರಿಕೆ ಕೂಡ ಎದುರಿಸಿದ್ರು. ಆದರೆ ಯತ್ನಾಳ್ ಬದಲಾಗ್ಲಿಲ್ಲ. ಆಗ ಕೊಪ್ಪಳದಲ್ಲಿ ಬೆದರಿಕೆಯನ್ನ ಎದುರಿಸಿದ್ದ ಯತ್ನಾಳ್ ಅವರಿಗೆ
ಇನ್ನೊಂದು ಸಲ ಇಂಟರ್ನೆಟ್ ಕಾಲ್ ಮೂಲಕ ಜೀವ ಬೆದರಿಕೆ ಬಂದಿತ್ತು. ಆಗ ಒಬ್ಬ ಎಕ್ಸ್ಟ್ರಾ ಗನ್ ಮ್ಯಾನ್ ಅನ್ನ ಕೂಡ ಸೆಕ್ಯೂರಿಟಿಯಾಗಿ ಪಡ್ಕೊಂಡಿದ್ರು ಯತ್ನಾಳ್ ಅವರು. ರಕ್ಷಣೆಯನ್ನ ಪಡ್ಕೊಂಡಿದ್ರು ಆ ಹೊತ್ತಿನಲ್ಲಿ. ಯತ್ನಾಳ್ಗೆ ಜೀವ ಬೆದರಿಕೆ ಸೀರಿಯಸ್ ಏಕೆ? बीजापुर के सब दिग्गज बीजापुर बंद। और रही बात यत्नाल का फाइनल डे, ಯತ್ನಾಳ್ ಅವರಿಗೆ ಇರೋ ಬೆದರಿಕೆ ಅವರ ಜೀವಕ್ಕೆ ಆಪತ್ತು ತರುವ ಎಲ್ಲ ಸೂಚನೆಗಳು ಇವೆ. ಅದು ಕೇವಲ ಒಬ್ಬ ಕಿಡಿಗೇಡಿಯೊಬ್ಬನ ಬೆದರಿಕೆಯಂತೆ ಕಾಣುವುದಿಲ್ಲ. ಯಾಕಂದ್ರೆ ಆ ವ್ಯಕ್ತಿ ರ್ಯಾಲಿಯಲ್ಲಿ ಯಾರೆಲ್ಲ ಇರ್ತಾರೆ, ಏನೇನು ಮಾಡ್ತಾರೆ, ಯಾರು ಹೇಗೆ ಎಲ್ಲಿ ಸೇರಬೇಕು ಅನ್ನೋದನ್ನೆಲ್ಲ ಹೇಳ್ತಾನೆ. ಹೀಗಾಗಿನೇ ಅದನ್ನೆಲ್ಲ ಸುಮ್ಮನೆ ಯಾರೋ ಒಬ್ಬ ತರಲೆಗಾಗಿ ಯತ್ನಾಳ್ ಮೇಲಿನ ದ್ವೇಷಕ್ಕಾಗಿ ಈ ಆಡಿಯೋನ ವೈರಲ್ ಮಾಡಿದಂತೆ ಇಲ್ಲ. ಯತ್ನಾಳ್ಗೆ ಜೀವ ಬೆದರಿಕೆ ಹೊಸದೇನಲ್ಲ. ಬಸನಗೌಡ ಪಾಟೀಲ್ ಅವರಿಗೆ ಉಚ್ಚಾಟನೆಯಾಗಿ ಪಕ್ಷಾಂತರ ಮಾಡೋದು ಹೇಗೆ ಹೊಸದಲ್ಲವೋ ಹಾಗೇನೆ ಜೀವ ಬೆದರಿಕೆ ಫೇಸ್ ಮಾಡೋದು ಹೊಸದಲ್ಲ. ಯತ್ನಾಳ್ ಅವರಿಗೆ ಮಿತ್ರರ ಸಂಖ್ಯೆ ಕಡಿಮೆ, ಶತ್ರುಗಳ ಸಂಖ್ಯೆನೇ ಜಾಸ್ತಿ. 2022ರಲ್ಲಿ ದಾಖಲಾಗಿತ್ತೊಂದು ದೂರು. ಯತ್ನಾಳ್ ಅವರಿಗೆ 2022ರಲ್ಲಿ ಕೊಪ್ಪಳದಲ್ಲಿ ಬೆದರಿಕೆ ಹಾಕಿದ್ದ ಪ್ರಕರಣ ಒಂದು ದಾಖಲಾಗಿತ್ತು. ಆ ಕೇಸ್ನಲ್ಲೂ ಅಷ್ಟೇ ಯತ್ನಾಳ್ ಅವರನ್ನ ದನ ಕಡಿಯೋ ಹಾಗೆ ಕಡಿತೀವಿ ಅಂತ ಪೋಸ್ಟ್ ಹಾಕಿದ್ರು. ಆ ಕೇಸ್ನಲ್ಲಿ 5 ಜನರ ವಿರುದ್ಧ ಕೇಸ್ ರಿಜಿಸ್ಟರ್ ಹಾಕಿದ್ರು ಕೊಪ್ಪಳ ಪೊಲೀಸರು. ಯತ್ನಾಳ್ ಅವರ ವಿಡಿಯೋವನ್ನ ಎಡಿಟ್ ಮಾಡಿದ್ದ ವಿಡಿಯೋವನ್ನ ಹಾಕ್ಕೊಂಡು ದನ ಕಡಿದ ಹಾಗೆ ಕಡಿತೀವಿ ಅಂತ ಪೋಸ್ಟ್ ಮಾಡಿ ತಮ್ಮ ವಾಟ್ಸಪ್ ಸ್ಟೇಟಸ್ಗಳಲ್ಲಿ ಹಾಕ್ಕೊಂಡಿದ್ರು. ಆ ಕೇಸ್ನಲ್ಲಿ ಒಟ್ಟು 5 ಜನರನ್ನ ಅರೆಸ್ಟ್ ಮಾಡಿದ್ರು. ಇನ್ನು ಕಾಸಿಂ ಸಾಬ್, ರಿಯಾಜ್, ದಾದಾ ಕಲಂದರ್, ಹುಸೇನ್ ಹಾಗೂ ಸಾದಿಕ್ ಅವರನ್ನ ಅರೆಸ್ಟ್ ಮಾಡಿದ್ರು ಕೊಪ್ಪಳದ ಕನಕಗಿರಿಯ ಪೊಲೀಸರು. ಆಗ ದೂರು ಕೊಟ್ಟಿದ್ದವರ ಹೆಸರು ಶರಣಪ್ಪ. ಆ ಪ್ರಕರಣ ಇನ್ನು ವಿಚಾರಣೆ ನಡೀತಾನೇ ಇದೆ. ಆಗ ಯತ್ನಾಳ್ ಹಿಜಾಬ್ ಗಲಾಟೆ ಬಗ್ಗೆ ವಿವಾದಾತ್ಮಕ ಹೇಳಿಕೆಯನ್ನ ಕೊಟ್ಟಿದ್ದ ಕಾರಣಕ್ಕೆ ಸರ್ ತನ್ಸೆ ಜೂದಾ ಅಂತ ಗಲಾಟೆಯನ್ನ ಎಬ್ಬಿಸಿದ್ರು. 2018ರಲ್ಲೂ ಕೂಡ ಯತ್ನಾಳ್ ವಿರುದ್ಧ ಜೀವ ಬೆದರಿಕೆ. ಬಕ್ರೀದ್ ಹಬ್ಬದ ದಿನವೇ ಜೀವ ಬೆದರಿಕೆ ಹಾಕಿದ್ದ ಅಪರಿಚಿತ. ಹೌದು, ಇಂಥದ್ದೇ ಇನ್ನೊಂದು ಜೀವ ಬೆದರಿಕೆ ಕರೆ ಯತ್ನಾಳ್ ಅವರಿಗೆ 2018ರಲ್ಲೂ ಬಂದಿತ್ತು. ಯತ್ನಾಳ್ ಅವರು ಹಿಂದೂ ಪರ ಮಾತನಾಡ್ತಾರೆ, ಮುಸ್ಲಿಂ ವಿರೋಧಿ ಎಂದೆಲ್ಲ ಮಾತನಾಡಿದ್ದ ವ್ಯಕ್ತಿಯೊಬ್ಬ ಯತ್ನಾಳ್ ಅವರಿಗೆ ಡೈರೆಕ್ಟ್ ಫೋನ್ ಮಾಡಿ ಬೆದರಿಕೆ ಹಾಕಿದ್ದ. 2018 ಅಕ್ಟೋಬರ್ ತಿಂಗಳಲ್ಲಿ ತಮಗೆ ಬಂದಿದ್ದ ಜೀವ ಬೆದರಿಕೆ ಕರೆ ಬಗ್ಗೆ ಪೊಲೀಸರ ಗಮನ ಸೆಳೆದಿದ್ದ ಯತ್ನಾಳ್ ಗನ್ ಮ್ಯಾನ್ ಕೊಡಿ ಅಂತ ಬೇಡಿಕೆ ಇಟ್ಟಿದ್ರು. ಆ ಕೇಸ್ನಲ್ಲಿ ಆಗ ವಿಜಯಪುರ ಎಸ್ಪಿ ಆಗಿದ್ದವರ ಹೆಸರು ಪ್ರಕಾಶ್ ನಿಕಂ. ಆಗ ಯತ್ನಾಳ್ ಅವರಿಗೆ ಒಬ್ಬ ಗನ್ ಮ್ಯಾನ್ ಸೆಕ್ಯೂರಿಟಿ ಇತ್ತು. ಈ ಘಟನೆ ಆದ್ಮೇಲೆ ಯತ್ನಾಳ್ ಅವರಿಗೆ ಇನ್ನೊಬ್ಬ ಗನ್ ಮ್ಯಾನ್ ವ್ಯವಸ್ಥೆಯನ್ನ ಕೊಡ್ಲಾಯ್ತು. ಆದ್ರೆ ಆ ಪ್ರಕರಣದ ನಂತರ ಅಪರಿಚಿತರ ಬೆದರಿಕೆ ಕರೆ ನಿಂತು ಹೋಯಿತು. ಯಾಕಂದ್ರೆ ಮತ್ತೆ ಆ ರೀತಿಯ ಬೆದರಿಕೆ ಕರೆಗಳ ಬಗ್ಗೆ ಖುದ್ದು ಯತ್ನಾಳ್ ಕೂಡ ಮಾತನಾಡಿಲ್ಲ. ಹಾಗಂತ ಯತ್ನಾಳ್ ಹೇಳಿಕೆ ಕೊಡೋದನ್ನ ನಿಲ್ಲಿಸಿದ್ದಾರಾ ಅಂದ್ರೆ ನೋ, ಹಾಗೇನಿಲ್ಲ. ಮುಸ್ಲಿಮರ ವಿಚಾರದಲ್ಲಿ ಯತ್ನಾಳ್ ಮಾತುಗಳಿಗೆ ಬರವೇ ಇಲ್ಲ. ಯತ್ನಾಳ್ ಎದುರು ಮೀಡಿಯಾ ಮೈಕ್ ಅಥವಾ ಯಾವುದಾದರೂ ವೇದಿಕೆಯ ಮೈಕ್ ಸಿಕ್ಕರೆ ಸಾಕು, ಮುಸ್ಲಿಮರ ವಿರುದ್ಧ ಒಂದು ಹೇಳಿಕೆ ಕೊಟ್ಟೇ ಕೊಡ್ತಾರೆ. ಈ ಬಾರಿ ಅವರು ಬಾಳಾ ಠಾಕ್ರೆ ಪುತ್ರ ಉದ್ಧವ್ ಠಾಕ್ರೆ ಅವರನ್ನ ಮಹಮ್ಮದ್ ಪೈಗಂಬರರಿಗೆ ಹೋಲಿಸಿ ಮಾತನಾಡಿದ್ದಾರೆ. ಇದು ಮುಸ್ಲಿಮರನ್ನ ಕೆರಳಿಸಿದೆ. ಯತ್ನಾಳ್ ಅವರನ್ನ ಯಾರು ಕೂಡ ಸಮರ್ಥನೆ ಮಾಡ್ಕೊಂತಿಲ್ಲ. ಯಾಕಂದ್ರೆ ಮಾತನಾಡಿರೋದು ಮಹಮ್ಮದ್ ಪೈಗಂಬರ್ ಬಗ್ಗೆ. ಕೆಲವು ಮುಸ್ಲಿಂ ನಾಯಕರು ಪೈಗಂಬರ್ ಬಗ್ಗೆ ಯಾರೊಬ್ಬರಿಗೂ ಮಾತನಾಡೋ ಅಧಿಕಾರ ಇಲ್ಲ ಅಂತ ಗುಡುಗುತ್ತಿದ್ದಾರೆ. ಆ ಕಿಡಿಗೇಡಿ ಮಾಡಿರೋದು ತಪ್ಪು ಅಂತ ಹೇಳ್ತಿಲ್ಲ. ಆದರೆ ಒಂದು ವಿಷಯ ನೆನಪಿನಲ್ಲಿರಬೇಕು, ಇದು ಭಾರತ. ಯತ್ನಾಳ್ ಅವರು ತಪ್ಪು ಮಾಡಿದ್ರೆ ಕ್ರಮವನ್ನ ಕೈಗೊಳ್ಳೋಕೆ ಅಧಿಕಾರ ಇರೋದು ಭಾರತದ ಕೋರ್ಟ್ಗಳಿಗೆ. ಯಾರೋ ಕಿಡಿಗೇಡಿಗೆ ಅಂತಹ ಯಾವುದೇ ಅಧಿಕಾರ ಇಲ್ಲ. ಆದ್ರೆ ಈ ಪ್ರಕರಣ ಇಲ್ಲಿಗೆ ಮುಗಿಯೋ ಹಾಗೆ ಕಾಣ್ತಾ ಇಲ್ಲ.
ಯತ್ನಾಳ್ ಅವರು ಮಾತನಾಡ್ತಾರೆ ಅಂದ್ರೆ ಅದು ಕಾಂಟ್ರವರ್ಸಿ ಆಗಲೇಬೇಕು. ಕಾಂಟ್ರವರ್ಸಿ ಇಲ್ಲದ ಯತ್ನಾಳ್ ಅವರ ಹೇಳಿಕೆಗಳನ್ನ ಯತ್ನಾಳ್ ಅವರೇ ಒಪ್ಪಿಕೊಳ್ಳೋದಿಲ್ವೇನೋ. ಅಷ್ಟರ ಮಟ್ಟಿಗೆ ಅವರಿಗೂ ವಿವಾದಕ್ಕೂ ಅವಿನಾಭಾವ ನಂಟಿದೆ. I am mad Hindu. बीजापुर के सब दिग्गज बीजापुर बंद। और रही बात यत्नाल का फाइनल डे, ಯತ್ನಾಳ್ ಅವರಿಗೆ ಈಗ ಜೀವ ಬೆದರಿಕೆ ಇದೆ. ಯತ್ನಾಳ್ ಅವರಿಗೆ ರಕ್ಷಣೆ ಕೊಡಿ ಅಂತ ಎಲ್ಲರೂ ಕೇಳ್ತಿದ್ದಾರೆ. ಒನ್ಸ್ ಅಗೇನ್ ಯತ್ನಾಳ್ ಅವರ ಆ ಹೇಳಿಕೆ ವಿವಾದಕ್ಕೆ ಕಾರಣ. ಎಂತ ಬಾಳಾ ಸಾಹೇಬ್ ಠಾಕ್ರೆ ರೀ, ಅವ್ರಿಗೆ ಕೇಳಿದ್ರೆ ಪತ್ರಕರ್ತರು ನೀವು ಹಿಂದೂ ಹುಚ್ಚಿದ್ದೀರಿ ಅಂತಾರೆ. ಐ ಆಮ್ ಮ್ಯಾಡ್ ಹಿಂದೂ. ನಾನು ಹಿಂದುತ್ವಕ್ಕಾಗಿ ಹಿಂದೂಗಾಗಿ ಹುಚ್ಚಿದ್ದೀನಿ ಅಂತ ಹೇಳಿದ್ರೆ ಅವ್ರು ಬಾಳಾ ಸಾಹೇಬ್ ಠಾಕ್ರೆ ಅವರು. ಆದ್ರೆ ಅವ್ರ ಮನ್ಯಾಗ ಬಂದು ಮೊಹಮ್ಮದ್ ಪೈಗಂಬರ್ ಹಿಂಗೆ ಹಾಕ್ಕೊಂಡು ಹಾಸ್ಪಿಟಲ್ ಎಲ್ಲೆಲ್ಲ. ಅದಕ್ಕೆ ರಿಯಾಕ್ಷನ್ ಆಡಿಯೋ ಇದು. अस्सलाम वालेकुम सब भाइयों और दोस्तों को। आज मुझे एक सबसे बड़ी मीटिंग में बुलाया गया था। एमएमसी की मीटिंग में आलमगीर हॉल में रखे थे। बीजापुर के सब दिग्गज मेंबर वहाँ पे शामिल थे, वहाँ पे उलमा इकराम भी शामिल थे। तो वहाँ पे फैसला हुआ 15 तारीख को बीजापुर बंद। और रही बात यत्नाल का फाइनल डे, उन्हें आप के बारे में अनब शनब ऐसे बात करा, उन्हें उसके खिलाफ में 1 लाख लोग जमा हो रहे हैं 15 तारीख को। और सब जना फैसला करें इस बार उसका दी एंड, या उन्हें अरेस्ट होना या सब के सब उसके घर को निकलना। रैली वहाँ सीधा उसके घर को निकल रही है। मेहरबानी कर को 15 तारीख को सब के सब तुम्हारी जो भी दोस्त अतराफ, तुम्हारे भाई बहन, जो भी तुम्हारे रिश्तेदार हैं, सबको इतला करो 15 तारीख को अंबेडकर सर्कल में जमा होना। ಇದೇ 15ಕ್ಕೆ ಯತ್ನಾಳ್ ಫೈನಲ್ ಡೇ. ಆತನ ತಲೆ ಕತ್ತರಿಸಿ ಇದೇ ತಿಂಗಳ 15ಕ್ಕೆ ಯತ್ನಾಳ್ ದಿ ಎಂಡ್. ಅವನೇ ತಲೆ ಕತ್ತರಿಸಿ ಇಂತಹ ಹೇಳಿಕೆ ಕೊಟ್ಟು ಇನ್ನಿಲ್ಲದ ಟೆನ್ಷನ್ ಸೃಷ್ಟಿಸಿದ್ದಾನೆ ಆ ಕಿಡಿಗೇಡಿ. ಯತ್ನಾಳ್ ಅವರಿಗೆ ಈ ರೀತಿಯ ಬೆದರಿಕೆ ಹಾಕೋದ್ಯಾಕೆ? ಅದಕ್ಕಿಂತ ಯತ್ನಾಳ್ ಹೇಳಿಕೆ ಇಷ್ಟ ಆಗ್ಲಿಲ್ಲ ಅಂದ್ರೆ ಕೋರ್ಟಿನ ಮೊರೆ ಹೋಗಬಹುದಲ್ವಾ ಅಂತದ್ದೊಂದು ಪ್ರಶ್ನೆ ಕಾಡುತ್ತೆ. ಯಾಕಂದ್ರೆ ಯತ್ನಾಳ್ ಅವರ ಹೇಳಿಕೆ ಸರಿಯಿಲ್ಲ ಅನ್ನಿಸಿ ಕೋರ್ಟ್ಗೆ ಹೋಗಿರೋ ದಿನೇಶ್ ಗುಂಡೂರಾವ್ ಪತ್ನಿ ತಬಸುಮ್ ಅದಕ್ಕೆ ಉದಾಹರಣೆ. ಅದು ಅಕ್ಟೋಬರ್ 17, 2024ರಲ್ಲಿ ಯತ್ನಾಳ್ ಅವರು ದಿನೇಶ್ ಗುಂಡೂರಾವ್ ಅವರ ಬಗ್ಗೆ ಒಂದು ಹೇಳಿಕೆಯನ್ನ ಕೊಟ್ಟಿದ್ರು. ದಿನೇಶ್ ಗುಂಡೂರಾವ್ ಅವರ ಮನೆಯಲ್ಲಿ ಪಾಕಿಸ್ತಾನದ ಅರ್ಧ ಭಾಗ ಇದೆ ಅಂತ ಹೇಳಿಕೆಯನ್ನ ಕೊಟ್ಟಿದ್ರು. ದಿನೇಶ್ ಗುಂಡೂರಾವ್ ಅವರದ್ದು ಅಂತರ್ಜಾತಿ ವಿವಾಹ ಅಲ್ಲ, ಅಂತರ್ಧರ್ಮೀಯ ವಿವಾಹ ಅಂತ ಹೇಳಿದ್ರು. ದಿನೇಶ್ ಅವರು ಮದುವೆಯಾಗಿರೋದು ತಬಸುಮ್ ಅನ್ನೋ ಮುಸ್ಲಿಂ ಮಹಿಳೆಯನ್ನ. ಇದು ಲವ್ ಮ್ಯಾರೇಜ್. ಮದುವೆಯಾದ್ಮೇಲೆ ತಬಸುಮ್ ಹಿಂದೂ ಧರ್ಮಕ್ಕೆ ಮತಾಂತರ ಆಗಿಲ್ಲ. ದಿನೇಶ್ ಗುಂಡೂರಾವ್ ಮುಸ್ಲಿಂ ಆಗಿಲ್ಲ. ಗಂಡ ಹೆಂಡತಿ ಇಬ್ರೂ ಕೂಡ ಮನೆಯಲ್ಲಿ ಅವರವರ ಧರ್ಮವನ್ನ ಫಾಲೋ ಮಾಡ್ಕೊಂಡು ಚೆನ್ನಾಗಿದ್ದಾರೆ. ದಿನೇಶ್ ಗುಂಡೂರಾವ್ ಅವರು ಮುಸ್ಲಿಂ ಮಹಿಳೆಯನ್ನ ಮದುವೆಯಾಗಿರೋದ್ರಿಂದ ಆ ಬಗ್ಗೆ ಮಾತನಾಡಿದ್ದಂಥ ಯತ್ನಾಳ್ ವಿರುದ್ಧ ತಬಸುಮ್ ಕೋರ್ಟ್ಗೆ ಅರ್ಜಿಯನ್ನ ಹಾಕಿದ್ದಾರೆ. ರಾಮೇಶ್ವರಂ ಕೆಫೆ ಬಾಂಬ್ ಬ್ಲಾಸ್ಟ್ ಕೇಸಿನಲ್ಲಿ ಮಾತನಾಡ್ತಾ ಇದ್ದಾಗ ಯತ್ನಾಳ್ ನೀಡಿದ್ದ ಹೇಳಿಕೆ ಆಗ ವಿವಾದ ಸೃಷ್ಟಿ ಮಾಡಿತ್ತು. ಆಗಿದ್ದೇನಪ್ಪ ಅಂದ್ರೆ NIAನವರು ವಿಚಾರಣೆ ಮಾಡಿದಾಗ ಬಿಜೆಪಿಯ ಒಬ್ಬ ಹಿಂದೂ ಕಾರ್ಯಕರ್ತನನ್ನ ವಿಚಾರಣೆ ಮಾಡಿದ್ರು. ಆಗ ದಿನೇಶ್ ಗುಂಡೂರಾವ್ ಅದನ್ನ ಲೇವಡಿ ಮಾಡಿದ್ದಕ್ಕೆ ಪ್ರತಿಯಾಗಿ ಯತ್ನಾಳ್ ಈ ರೀತಿಯ ಹೇಳಿಕೆ ಕೊಟ್ಟಿದ್ರು. ಆ ಕೇಸಿನಲ್ಲಿ ಯತ್ನಾಳ್ ಅವರ ವಿಚಾರಣೆ ನಡೀತಾನೆ ಇದೆ. ಅಷ್ಟೇ ಅಲ್ಲ, ದಿನೇಶ್ ಗುಂಡೂರಾವ್ ಅವರು ಗೋಮಾಂಸ ತಿಂತಾರೆ ಅಂತ ಹೇಳಿಕೆ ನೀಡಿದ್ದನ್ನು ಕೂಡ ಕೋರ್ಟಿನಲ್ಲಿ ಪ್ರಶ್ನೆ ಮಾಡಿದ್ದಾರೆ ದಿನೇಶ್ ಗುಂಡೂರಾವ್ ಪತ್ನಿ ತಬಸುಮ್. ಅಂದ್ರೆ ಒಬ್ಬ ವ್ಯಕ್ತಿ ತಪ್ಪು ಮಾಡಿದ್ರೆ ವಿಚಾರಣೆ ಮಾಡೋಕೆ ಕೋರ್ಟ್ ಇದೆ, ಕಾನೂನಿದೆ. ಅದನ್ನ ಬಿಟ್ಟು ಸರ್ತನ್ಸೆ ಜೂದಾ ಅಂದ್ರೆ ಯಾರೊಬ್ರೂ ಕೂಡ ಒಪ್ಪೋದಕ್ಕೆ ಸಾಧ್ಯ ಇಲ್ಲ. ಆದ್ರೆ ಸದ್ಯಕ್ಕೆ ಯತ್ನಾಳ್ ಅವರಿಗೆ ಜೀವ ಬೆದರಿಕೆಯಂತೂ ಇದ್ದೇ ಇದೆ. ಏಪ್ರಿಲ್ 15ಕ್ಕೆ ವಿಜಯಪುರ ಬಂದ್ ನಡೆಯುತ್ತಾ? ವಿಚಿತ್ರ ಅಂದ್ರೆ ಅವತ್ತು ವಿಜಯಪುರ ಬಂದ್ ಮಾಡ್ತೀವಿ ಅಂತ ಯಾವುದೇ ಸಂಘಟನೆ ಕರೆ ಕೊಟ್ಟಿಲ್ಲ, ಯಾವುದೇ ಧರ್ಮದವರು ಕರೆ ಕೊಟ್ಟಿಲ್ಲ. ಹಾಗಾದ್ರೆ ಪೊಲೀಸರು ರಿಲ್ಯಾಕ್ಸ್ ಆಗಿರಬಹುದಾ? ನೋ ವೇ, ಹಾಗೆಲ್ಲ ಮಾಡೋಕೆ ಆಗಲ್ಲ.
ಆಡಿಯೋ ಹೊರಬಿಟ್ಟವನು ಯಾರೇ ಆಗಿದ್ರೂ ಪೊಲೀಸರು ಘಟನೆಯನ್ನ ಸೀರಿಯಸ್ ಆಗಿಯೇ ತಗೊಳ್ತಾರೆ. ಅವತ್ತು ನಡೆಯುವ ಧಾರ್ಮಿಕ ಸಮಾವೇಶಗಳ ಮೇಲೆ ಹದ್ದಿನ ಕಣ್ಣಿಟ್ಟಿರ್ತಾರೆ. ಯತ್ನಾಳ್ ಮನೆಯ ಸುತ್ತ ಟೈಟ್ ಸೆಕ್ಯೂರಿಟಿ ಮಾಡ್ಕೊಳ್ತಾರೆ. ಯತ್ನಾಳ್ ಅವರನ್ನ ಇತ್ತೀಚೆಗೆ ಯಾರಾದ್ರೂ ಫಾಲೋ ಮಾಡ್ತಿದ್ರಾ ಅನ್ನೋದನ್ನ ಕೂಡ ಚೆಕ್ ಮಾಡ್ತಾರೆ. ಫೋನ್ ಕರೆಗಳನ್ನ ಪರಿಶೀಲನೆ ಮಾಡ್ತಾರೆ. ಅನುಮಾನ ಇದ್ದವರನ್ನಂತೂ ಕೇಳೋದೇ ಬೇಡ. ಒಟ್ಟಿನಲ್ಲಿ ಅವತ್ತು ಯತ್ನಾಳ್ ಅವರಿಗೆ ಟೈಟ್ ಸೆಕ್ಯೂರಿಟಿ ಇರುತ್ತೆ, ಅನುಮಾನ ಬೇಡ. ಆದ್ರೆ ಯತ್ನಾಳ್ ಅವರು ಈ ರೀತಿ ಹಲವು ವರ್ಷಗಳಿಂದ ಬೆದರಿಕೆಯನ್ನ ಫೇಸ್ ಮಾಡ್ತಾನೆ ಇದ್ದಾರೆ. ಯತ್ನಾಳ್ ಅವರ ರಕ್ಷಣೆ ಈಗ ಪೊಲೀಸ್ ಇಲಾಖೆಯ ಜವಾಬ್ದಾರಿ. ಹಾಗೇನೆ ಆ ಕಿಡಿಗೇಡಿ ಯಾರಿದ್ದಾನಲ್ಲ, ಆತನನ್ನ ಹೆಡಮುರಿ ಕೊಟ್ಟೋ ಜವಾಬ್ದಾರಿ ಕೂಡ ಪೊಲೀಸರ ಮೇಲಿದೆ.